ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 2ನೇ ಮಿನಿ ಲಾಗ್ ಆಗಿದೆ. ನಾವು ನಮ್ಮ ತಂದೆ ಊರಿಂದ ಸೀದಾ ನಮ್ಮ ಚಿಕ್ಕಮ್ಮವ್ರ ಊರಿಗೆ ಬಂದು ಈವ್ನಿಂಗ್ ಆಗೋಗಿತ್ತು. ನಾವು ನಮ್ಮ ಚಿಕ್ಕಮ್ಮವ್ರ ಊರಿಗೆ ಬರೋ ಅಷ್ಟೊತ್ತಿಗೆ ಇದು ನೋಡಿ ನಮ್ಮ ಅಜ್ಜಿಯವರ ತೋಟ. ನಾನು ನಮ್ಮಣ್ಣ ಒಂದು ವಿಸಿಟ್ಟು, ಒಂದು ವ್ಯೂ ನೋಡ್ಕೊಂಬರೋಣ ಅಂತ ಹೋಗಿ ನೋಡ್ಕೊಂಬಂದು ನಿಯರ್ ಬೈ ಅಲ್ಲೇ ನಮ್ಮ ಚಿಕ್ಕಮ್ಮವ್ರ ಊರಿದೆ. ಹಾಗಾಗಿ ನಾವು ಅಲ್ಲೊಂದು ಹೋಗೋ ಅಷ್ಟೊತ್ತಿಗೆ ಒಂದು 5:30 6 o'clock ಆಗಿತ್ತು. ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. 6 ಗಂಟೆ ಆಗಿದೆ ಅನ್ನೋದೇ ನಮಗೆ ಗೊತ್ತಾಗಿರಲಿಲ್ಲ. ಯಾಕಂದರೆ ನಾವು ಇನ್ನೂ ಒಂದು 5 ಗಂಟೆ 4:15 ಅಂತ ಅಂದ್ಕೊಂಡಿದ್ದೋ, ಬಟ್ ಟೈಮ್ ಆಲ್ರೆಡಿ 6 ಗಂಟೆ ಆಗೋಯಿತು. ವ್ಯೂ ಮಾತ್ರ ಸೂಪರಾಗಿ ಅಂದರೆ ಸೂಪರಾಗಿತ್ತು. ಇದು ಅವ್ರದ್ದೇ ತೋಟದಲ್ಲಿ ಬೆಳೆದಿರೋ ಅಂಥ ಸಾವಂತಿಗೆ ಹೂವು. ಸೊ ಆಲ್ರೆಡಿ ಅವರು ಸಾವಂತಿಗೆ ಹೂವನ್ನೆಲ್ಲ ಕಟ್ ಮಾಡಿದರು. ನಾನು ನಮ್ಮಮ್ಮ ಕೂತ್ಕೊಂಡು ನೀಟಾಗಿ ದಿಂಡಿಗೆ ಅಂದರೆ ದಿಂಡು ಕಟ್ತಾಯಿತ್ತು. ಸೊ ನಾಳೆ ಅವ್ರ ಮನೇಲಿ ಫಂಕ್ಷನ್ ಇರೋದ್ರಿಂದ ಹಿಂದಿನ ದಿನವೇ ಭಟ್ರು ಬಂದಿದ್ದರು. ಅವರು ನಾವು ಸಿಹಿ ಬೂಂದಿ ಖಾರ ಬೂಂದಿ ಮಾಡಿಕೊಡ್ತೀವಿ, ನೀವು ಫಸ್ಟು ಒಂಚೂರು ಸ್ಟವ್ಗೆ ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಚಿಕ್ಕಮ್ಮ ನೀನೊಂಚೂರು ಪೂಜೆ ಮಾಡಿಬಿಡು, ನಾನು ಬೇರೆ ಕೆಲಸ ಮಾಡ್ಕೊತೀನಿ ಅಂದರು. ಓಕೆ ಅಂತಂದು ನಾನು ಇನ್ನೇನು ಕೆಲಸ ಆಯಿತು ಅಂತಂದು ನಾನು ಒಳ್ಳೆ ಮನಸ್ಸಿನಿಂದ ಅಡುಗೆ ಎಲ್ಲ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರಲಿ ಅಂತಂದು ಪೂಜೆಯನ್ನು ಮಾಡಿ ನೋಡಿ ನೀಟಾಗಿ ಕಾಯೆಲ್ಲ ಹೊಡೆದು ಕರ್ಪೂರನ ಹಚ್ಚಿ ನಾವು ರೆಡಿ ಮಾಡಿಕೊಟ್ಟು ಭಟ್ರು ಸಿಹಿ ಬೂಂದಿ ಖಾರ ಬೂಂದಿ ಮಾಡಿಕೊಟ್ರು. ನಾನು ಅವ್ರ ತೋಟದಲ್ಲೇ ಸಿಗುವಂಥ ದಾಸವಾಳ ಕಡ್ಡಿ ಎಲ್ಲ ಕಿತ್ಕೊಂಡೆ ನೋಡಿ. ಇದು ಕಾಕಡ ಹೂವು ಮತ್ತು ಅವರು ಗುಂಡಿಯನ್ನು ತೆಗೆಸ್ಬಿಟ್ಟಿದ್ದಾರೆ. ಒಂಚೂರು ಅಡಿಕೆ ಗಿಡ ತೆಂಗಿನ ಗಿಡ ಇತ್ತು. ಇದು ಅವ್ರದ್ದೇ ತೆಂಗಿನ ಗಿಡ. ನಮ್ಮ ಬ್ರದರು ಆಲ್ರೆಡಿ ಈವ್ನಿಂಗ್ ಆಯಿತು, ಅವನೇ ತೆಂಗಿನಕಾಯಿನ ಕಿತ್ಕೊತಿದ್ದ. ನನಗೂ ಒಂದು 2 ನೀರು ಕಿತ್ಕೊಟ್ಟ, ನಾನು ಕುಡ್ಕೊಂಡೆ. ಇದು ಅವ್ರ ತೋಟದಲ್ಲಿರೋಂಥ ಜೋಡಿ ಬಿಲ್ಪತ್ರೆಕಾಯಿ ಗಿಡ. ಬಿಲ್ಪತ್ರೆಕಾಯಿನ ನಾನು ತೊಗೊಂಬಂದಿದ್ದೀನಿ. ಯಾಕೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾವು ಕೂಡ ನಾಳೆ ಊರಿಗೆ ಹೋಗೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ಹೂವನ್ನ ನಾನು ಫ್ರೆಶ್ ಇತ್ತು ಅಂತ ಕಿತ್ಕೊಂಡೆ. ಇದು ನೋಡಿ ಕೌಂಟ್ಲೆಸ್ ಆಗಿರೋ ಅಂಥ ಗಿಳಿ, ಅದು ಶಬ್ದ ಕೇಳೋಕ್ಕೆ ಸೂಪರಾಗಿದೆ. ನಾನು ನಮ್ಮ ಚಿಕ್ಕಮ್ಮ ಹೇಳಿದ್ರು, ಅಲ್ಲೇ ಒಬ್ಬರು ಹಾಲು ಕೊಡ್ತಾರೆ, 1 ಲೀಟ್ರ್ ಹಾಲು ಎಷ್ಟು ಅಂತ ಅವ್ರ ಬಾಯಲ್ಲೇ ಹೇಳ್ತಾರೆ, ಕೇಳ್ಕೊಳ್ಳಿ. ನಾನು ಹೋಗಿ ಆವಾಗ ಅವರು ಫ್ರೆಶ್ಶಾಗಿ ನನ್ನ ಹಾಲು ಕರೆದು ಕೊಟ್ಟರು. ಹಾಲು ಮತ್ತು ಮಜ್ಜಿಗೆಯನ್ನು ಫ್ರೀ ಆಫ್ ಕಾಸ್ಟ್ ಮಜ್ಜಿಗೆಯನ್ನು ತೊಗೊಂಡು ಒಂದು ವ್ಯೂ ನೋಡಿಕೊಂಡು ನಿಧಾನಕ್ಕೆ ವಾಕ್ ಆಯಿತು ಅಂತ. ಹಾಲು 40 ರೂಪಾಯಿ, ಎಮ್ಮೆ ಹಾಲು ಗಟ್ಟಿದು 1 ಲೀಟ್ರ್ ಹಾಲು ಬರೀ 40 ರೂಪಾಯಿ ಅಂತ ನೋಡು. ನಮ್ಮ ಬೆಂಗಳೂರಲ್ಲಿ ಎಮ್ಮೆ ಹಾಲಿಂದು ಬೆಣ್ಣೆ ಕರ್ದಿರೋದು ಇಷ್ಟು ಮೊಸರೊಳಗಡೆ ಇಷ್ಟು ಬೆಣ್ಣೆ ಬಂದಿರೋದು. ಇದೊಂದು ಚೊಂಬಲ್ಲಿ ಇಷ್ಟು ಬೆಣ್ಣೆ ಬಂದಿದೆ. ನೋಡಿ ಭಟ್ರು ಸಿಹಿ ಬೂಂದಿ ಖಾರ ಬೂಂದಿನ ಕೊಟ್ಟರು. ನಾನು ನಮ್ಮಮ್ಮ, ನಮ್ಮ ಚಿಕ್ಕಮ್ಮನ ಮಗಳು, ಅವ್ರ ಮೊಮ್ಮಗಳು ಕೂಡ ಪ್ಯಾಕಿಂಗ್ ಮಾಡಿದ್ಲು ನಮ್ಮ ಜೊತೆ ಸೇರ್ಕೊಂಡು. ಪ್ಯಾಕಿಂಗ್ ಮಾಡಿದ್ಕಿಂತ ಅವಳು ಬರೀ ಸಿಹಿ ಬೂಂದಿಯಲ್ಲಿ ಗೋಡಂಬಿನ ಹುಡುಕಿ ಎಲ್ಲರಿಗೂ ತೊಗೊಂಡೋಗಿ ಕೊಡ್ತಾಯಿದ್ಲು. ತುಂಬ ಚೂಟಿ ಇದ್ದಾಳೆ ಅಂದರೆ ತುಂಬ ಚೂಟಿ ಇದ್ದಾಳೆ. ನನಗಂತೂ 2 ದಿವಸ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ನಮ್ಮ ಬ್ರದರು ಖಾರ ಬೂಂದಿ ಹೇಗಿದೆ ಅಂತ ನೋಡಿ ಎಲ್ಲರೂ ಪ್ಯಾಕಿಂಗ್ ಮಾಡಿ ಅಂದರೆ ತಿಂದಿದ್ದೇ ಜಾಸ್ತಿ. ಮಾರನೇ ದಿವಸ ಬೆಳಗ್ಗೆ ನಾನು ಖಾಲಿ ಹೊಟ್ಟೆಲ್ಲೇ ಒಂದು ಎಳ್ನೀರನ್ನ ಕುಡ್ಕೊಂಬಿಟ್ಟೆ. ತುಂಬ ಸ್ವೀಟಾಗಿತ್ತು. ಹಾಗಾಗಿ ಅದಾದಮೇಲೆ ಎಲ್ಲರೂ ರೆಡಿ ಆದೋ ಫಂಕ್ಷನ್ಗಿದೆ. ಭಟ್ರು ಅವ್ರ ಪಾಡಾಗ ಅವ್ರು ಅಡುಗೆ ರೆಡಿ ಮಾಡಿಕೊಟ್ರು. ಮತ್ತು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಇವರೆಲ್ಲ ಸೇರಿಕೊಂಡು ರೆಡಿ ಮಾಡಿದ್ರು. ನೋಡಿ ಇವರೇ ನಮ್ಮ ಚಿಕ್ಕಪ್ಪ, ಅವ್ರಿಗೆ ನಮ್ಮಮ್ಮ ಧೂಪ ಹಾಕ್ತಿದ್ದಾರೆ. ಮತ್ತು ಅವ್ರದ್ದೇ ತೋಟದಲ್ಲಿ ಅವ್ರನ್ನ ಮಣ್ಣು ಮಾಡಿರೋದ್ರಿಂದ ಅಲ್ಲಿ ಗುಂಡಿ ಎಲ್ಲ ರೆಡಿ ಮಾಡ್ಕೊಂಡು ನಾವೆಲ್ಲ ಧೂಪ ಹಾಕಿ ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್.